ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಕೋಚಿಮುಲ್ನಿಂದ 30 ಕೋಟಿ ಹೆಚ್ಚುವರಿ ಹಣ ಸಂದಾಯ. ನೂತನ ಸಂಸದರು ಇದರ ಬಗ್ಗೆ ಚಕಾರ ಎತ್ತೋಲ್ಲ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಟಾಂಗ್. ಚಿಕ್ಕಬಳ್ಳಾಪುರ ನಗರಕ್ಕೆ ಸಂಪರ್ಕ ಕಲ್ಪಿಸುವ 3 ಪ್ರಮುಖ ರಸ್ತೆಗಳನ್ನು 10 ಕೋಟಿ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲು ಯೋಜನೆ ಸಿದ್ಧ. ಶಾಸಕ ಪ್ರದೀಪ್ ಈಶ್ವರ್. ವಿಷಗಾಳಿ ಬಿಡುತ್ತಿರುವ ಇಂಡಾನೆ ಕಾರ್ಖಾನೆ ವಿರುದ್ಧ ಆಕ್ರೋಶ. ಕಾರ್ಖಾನೆಯನ್ನು ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಒತ್ತಾಯ. ದೇಶದಲ್ಲಿ ಕರ್ನಾಟಕ ಪೊಲೀಸರಿಗೆ ನಂಬರ್ 1 ಸ್ಥಾನವಿದೆ. ರಾಜ್ಯದ ಪೊಲೀಸರು ಕ್ರಿಯಾಶೀಲರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ವಾರ್ತೆಗಳ ವಿವರ. ಬೆಂಗಳೂರು, ತುಮಕೂರು, ಮಂಡ್ಯ ಹಾಲು ಒಕ್ಕೂಟಗಳಿಗೆ ಹೋಲಿಸಿದ್ರೆ ಅವಿಭಾಜ್ಯ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ 30 ಕೋಟಿ ಹೆಚ್ಚುವರಿ ಹಣ ಸಂದಾಯವಾಗಿದೆ. ಸಂಸದ ಕೆ ಸುಧಾಕರ್ ಅವರು ಇದನ್ನು ಜನರಿಗೆ ಹೇಳುವುದಿಲ್ಲವೆಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಟಾಂಗ್ ನೀಡಿದರು. ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಕಾಲೇಜು ಮೈದಾನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ, ಪಶುಪಾಲನಾ ಮತ್ತು ಪಶು ವೈದ್ಯ ಸೇವಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕ್ಷೀರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿ, ಈ ಹಿಂದೆ ಆಡಳಿತ ನಡೆಸಿದ ಒಕ್ಕೂಟಗಳು ಹಸು ಮೃತಪಟ್ಟರೆ 30,000 ಕೊಡುತ್ತಿತ್ತು. ಈಗಿನ ಒಕ್ಕೂಟ 70,000 ಕೊಡಲು ತೀರ್ಮಾನಿಸಿದೆ. ಇಂತಹ ಅನೇಕ ರೈತಪರ ಏಳಿಗೆ ಬಯಸುವ ತೀರ್ಮಾನಗಳು ತೆಗೆದುಕೊಂಡಿದೆ. ವಿರೋಧ ಪಕ್ಷದ ನಾಯಕರು ರೈತನ ಬದುಕಿನ ಜೊತೆ ಚೆಲ್ಲಾಟ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಯಾರಿಗೂ ಅಧಿಕಾರ ಕೊಡುವ ಆಸೆಯಿಂದ ರಾಜಕೀಯ ಅಧಿಕಾರ ಬಳಸಿ ತರಾತುರಿಯಲ್ಲಿ ಒಕ್ಕೂಟವನ್ನು ಬೇರ್ಪಡಿಸಿ ಕೋಲಾರ ಜಿಲ್ಲೆಯ ಅಧಿಕಾರಿಗಳನ್ನು ಬಿಟ್ಟು ಒಕ್ಕೂಟಕ್ಕೆ ಆಡಳಿತ ಅಧಿಕಾರಿಯ ವ್ಯವಸ್ಥೆ ವಿರೋಧಿಸಿ ಈಗಿನ ಸರ್ಕಾರ ಒಕ್ಕೂಟ ವಿಭಜನೆ ಹಿಂಪಡೆದಿದೆ. ವೈಜ್ಞಾನಿಕವಾಗಿ ವಿಭಜನೆ ಆಗಬೇಕು. ಇದೇ ತಿಂಗಳು 23ರಂದು ಬಾಗೇಪಲ್ಲಿಯಲ್ಲಿ ಸರ್ವ ಸದಸ್ಯರ ಸಭೆ ಏರ್ಪಡಿಸಿದ. ಸಭೆಯಲ್ಲಿ ಎಲ್ಲರೂ ಭಾಗವಹಿಸಿ ಸಹಕರಿಸುವಂತೆ ಮನವಿ ಮಾಡಿದ್ರು. ರಾಜಕೀಯ ಅಧಿಕಾರ ಇದೆ ಅಂತ ಹೇಳಿ ತರಾತುರಿಯಲ್ಲಿ ಒಕ್ಕೂಟವನ್ನು ಬೇರ್ಪಡಿಸಿ ಈ ಒಂದು ಜಿಲ್ಲೆಯಲ್ಲಿದ್ದಂತ ನಿರ್ದೇಶಕರ ಅಧಿಕಾರವನ್ನು ಕಿತ್ತು ಆಡಳಿತಾಧಿಕಾರಿಯನ್ನು ನೇಮಕ ಮಾಡತಕ್ಕಂತ ಒಂದು ವ್ಯವಸ್ಥೆ ವಿರೋಧಿಸಿ ಏನು ನಮ್ಮ ಸರ್ಕಾರ ಒಕ್ಕೂಟದ ವಿಭಜನೆಯನ್ನ ಹಿಂಪಡೆದು ವೈಜ್ಞಾನಿಕವಾಗಿ ಒಕ್ಕೂಟದ ವಿಭಜನೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗಾಗಲೇ ಇದೇ ತಿಂಗಳು 23ನೇ ತಾರೀಕು ಬಾಗೇಪಲ್ಲಿಯಲ್ಲಿ ಇವತ್ತು ಸರ್ವ ಸದಸ್ಯರ ಸಭೆಯನ್ನ ಕರೆದಿದ್ದಾರೆ. ನಾನು ಇಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಕೋರ್ತೇನೆ, ದಯವಿಟ್ಟು ಆ ಸಭೆಯಲ್ಲಿ ಪಾಲ್ಗೊಳ್ಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕೂಟ ವಿಭಜನೆ ಆಗಬೇಕು ಅಂತಕ್ಕಂಥ ಅಭಿಪ್ರಾಯಕ್ಕೆ ತಾವೆಲ್ಲರೂ ಸಹಕಾರ ನೀಡಬೇಕು. ಕಾರ್ಯಕ್ರಮಕ್ಕೂ ಮೊದಲು ಜರ್ಸಿ ತಳಿ ಸೀಮೆ ಹಸು ಕರುಕುಳ ಪ್ರದರ್ಶನ ಹಾಗೂ ಶ್ವಾನ ಪ್ರದರ್ಶನಕ್ಕೆ ಕಾರ್ಯಕ್ರಮಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಾಲನೆ ನೀಡಿ ಪರಿಶೀಲನೆ ನಡೆಸಿದರು. ಕಾರ್ಯಕ್ರಮದಲ್ಲಿ ಉತ್ತಮ ತಳಿ ಕರುಗಳಿಗೆ ಬಹುಮಾನ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಹಾಲು ಉತ್ಪಾದಕರ ಮಕ್ಕಳಿಗೆ ಬಹುಮಾನಗಳನ್ನು ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಗೃಹ ಸಚಿವ ಎ ಚೌಡಾರೆಡ್ಡಿ, ಕೋಚಿಮುಲ್ ಅಧ್ಯಕ್ಷ ಹಾಗೂ ಮಾಲೂರು ಶಾಸಕ ಕೆವೈ ನಂಜೇಗೌಡ, ಕೋಚಿಮುಲ್ ನಿರ್ದೇಶಕ ಔಲವಾಡಿ ವೈಬಿ ಅಶ್ವತ್ಥನಾರಾಯಣ ಬಾಬು, ನಿರ್ದೇಶಕರಾದ ಸುನಂದಮ್ಮ, ಹನುಮೇಶ್, ಶಶಿಧರ್ ಮತ್ತಿತರರು ಭಾಗವಹಿಸಿದ್ದರು. ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಚಿಕ್ಕಬಳ್ಳಾಪುರ ನಗರದಿಂದ ಹೊರಭಾಗಕ್ಕೆ ಸಾಗಬೇಕಿರುವ ಸಂಪರ್ಕ ರಸ್ತೆಗಳಾದ ಮುಸ್ಟೂರು, ದಿನ್ನೆಹೊಸಹಳ್ಳಿ ಮತ್ತು ವಾಪಸಂದ್ರ ರಸ್ತೆಗಳಿಗೆ 10 ಕೋಟಿ ಅನುದಾನ ತಂದು 1 ತಿಂಗಳಲ್ಲಿ ಗುದ್ದಲಿ ಪೂಜೆ ನಡೆಸುವುದಾಗಿ ಶಾಸಕ ಪ್ರದೀಪ್ ಈಶ್ವರ್ ಭರವಸೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ 6ನೇ ವಾರ್ಡ್ ದಿನ್ನೆಹೊಸಹಳ್ಳಿ ರಸ್ತೆ ಕೊಳಗೇರಿ ನಿವಾಸಿಗಳಿಗೆ ಶೌಚಾಲಯ ನಿರ್ಮಾಣಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಅಂದ್ರೆ ಕೇವಲ ಎಂಜಿ ರಸ್ತೆ, ಬಿಬಿ ರಸ್ತೆ ಮಾತ್ರವಲ್ಲ, ನಗರದಿಂದ ಹೊರಭಾಗಕ್ಕೆ ಸಂಚರಿಸುವ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಯಾಗಬೇಕಿದೆ. ಅದಕ್ಕಾಗಿ ನಾನು ಮುಸ್ಟೂರು, ದಿನ್ನೆಹೊಸಹಳ್ಳಿ ಮತ್ತು ವಾಪಸಂದ್ರಕ್ಕೆ ಹೋಗುವ ರಸ್ತೆಗಳ ಡಾಂಬರೀಕರಣಕ್ಕಾಗಿ 10 ಕೋಟಿ ರೂಪಾಯಿಗಳ ಅನುದಾನ ಅವಶ್ಯಕವಾಗಿದೆ. ಕನೆಕ್ಟಿಂಗ್ ರೋಡ್ಸ್ ಮುಸ್ಟೂರು ರಸ್ತೆ ಕಳೆದ 7-8 ವರ್ಷದಿಂದ ಆಗಿಲ್ಲ.
ಆ ಮುಷ್ಟೂರು ಕೆರೆ ಎಂಡ್ವರೆಗೂ ರಸ್ತೆ ಆಗಬೇಕಾಗಿದೆ. ಮತ್ತು ವಾಪ್ಸಂದ್ರದ್ದು ಆ ಡೆಡ್ ಎಂಡ್ವರೆಗೂ ಮತ್ತು ಲೆಫ್ಟ್ವರೆಗೂ ರಸ್ತೆ ಆಗಬೇಕಾಗಿದೆ, ತುಂಬ ಕೆಟ್ಟಿದೆ. ಮತ್ತು ಹಾಗೆ ಬಂದರೆ ಇನ್ನೊಂದು ರಸ್ತೆ ದಿನ್ನೆ ಹೊಸಳ್ಳಿ ರೋಡು ಒಂದು 600 ಮೀಟ್ರ್ ಇದೆ, ಅದು ಹಾಗೇ ಇಲ್ಲ. ಈ 3 ರಸ್ತೆ. ಮತ್ತು ಈಗ ಇವತ್ತು ಒಂದು ವಾರ್ಡ್ಗೆ ಬಂದಿದ್ವಿ. ಆ ವಾರ್ಡಲ್ಲಿ ಆಲ್ಮೋಸ್ಟ್ ಒಂದು 100 ಮನೆಗೆ ಸ್ವಲ್ಪ ವಾಶ್ರೂಮ್ನ ಟಾಯ್ಲೆಟ್ನ ಕೊರತೆ ಇತ್ತು. ಸೊ ಇಮಿಡಿಯೇಟಾಗಿ ಈಗಲೇ ನಗರಸಭೆಯವ್ರನ್ನ ಮಾತಾಡಿ ನಮ್ಮ ಮೋಲ್ಡ್ ವೆಂಕಟೇಶಣ್ಣವರು ಈ ವಾರ್ಡಿನ ಹಿರಿಯ ಮುಖಂಡರು ನಾಳೆ ಬೆಳಗ್ಗೆ 6 ಟಾಯ್ಲೆಟ್ಸು 3 ಜೆಂಟ್ಸ್ಗೆ 3 ಲೇಡೀಸ್ಗೆ ಟಾಯ್ಲೆಟ್ಸ್ ಕಟ್ತಿದ್ದೀವಿ. ಒಂದು 15-20 ಲಕ್ಷ ಇದರಲ್ಲಿ. ಇಮಿಡಿಯೇಟಾಗಿ ಈಗಾಗಲೇ ಗುದ್ಲಿ ಪೂಜೆನೂ ಮಾಡಿದೆ. ನಂತರ ನಾಳಿದ್ದಲ್ಲಿ ಅದು ಪ್ರೋಸೆಸ್ ಮಾಡ್ತೀವಿ. ಅದನ್ನು ತಂದು 1 ತಿಂಗಳಲ್ಲಿ ಶಂಕುಸ್ಥಾಪನೆ ನೆರವೇರಿಸುತ್ತೇನೆ. 7-8 ವರ್ಷಗಳಿಂದ ರಸ್ತೆಗಳ ಅಭಿವೃದ್ಧಿಯೇ ಆಗಿಲ್ಲ. ಇದರ ಜೊತೆಗೆ ನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ಧಿಗೂ ಉಸ್ತುವಾರಿ ಸಚಿವರ ಅನುದಾನದಲ್ಲಿ 6 ಕೋಟಿ, ಮಹಿಳಾ ಕಾಲೇಜು ಅಭಿವೃದ್ಧಿಗೆ 4 ಕೋಟಿ ಸೇರಿ 10 ಕೋಟಿಯಲ್ಲಿ 2 ಕಾಲೇಜುಗಳನ್ನು ಹೈಟೆಕ್ ಕಾಲೇಜುಗಳನ್ನಾಗಿ ನಿರ್ಮಾಣಕ್ಕೆ ಮಾತುಕತೆ ನಡೆಸಲಾಗಿದೆ. ಅದಕ್ಕೆ ಸಚಿವರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು. ಸರ್, ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಮ್ಮ MC ಸುಧಾಕರ್ ಸಾಹೇಬರು ಚಿಕ್ಕಬಳ್ಳಾಪುರ ಮುನ್ಸಿಪಲ್ ಕಾಲೇಜಿಗೆ 6 ಕೋಟಿ ಕೊಟ್ಟಿದ್ದಾರೆ. 6 ಕೋಟಿಯಲ್ಲಿ ಮೇಲ್ಗಡೆ ಒಂದು ರೌಂಡ್ ಒಂದು 10 ರೂಮ್ ಹಾಕ್ತೀವಿ. ಮತ್ತು ಲೆಫ್ಟಲ್ಲಿ G+3 ಕಟ್ತಾ ಇದ್ದೀವಿ. ಮುನ್ಸಿಪಲ್ ಕಾಲೇಜಲ್ಲಿ ಲೆಫ್ಟಲ್ಲಿ G+3 ಕಟ್ತಿದ್ದೀವಿ. ಗ್ರೌಂಡಲ್ಲಿ ಒಂದು ಜಿಮ್ ಕಟ್ತಿದ್ದೀವಿ, ಒಂದು ಲೈಬ್ರರಿ ಕಟ್ತಿದ್ದೀವಿ. ಅಂದರೆ ಸರ್ಕಾರಿ ಡಿಗ್ರಿ ಕಾಲೇಜಿನ ಹೈಟೆಕ್ ಥರ ಮಾಡಬೇಕು ಅಂತ. ಮತ್ತು ಇನ್ನೊಂದು 4 ಕೋಟಿ ವುಮೆನ್ಸ್ ಕಾಲೇಜಿಗೆ ತಂದಿದ್ದೀವಿ. ಈಗ ಅದು ಪ್ಲ್ಯಾನ್ ನಡೀತಿದೆ. ಆಲ್ರೆಡಿ 10 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಇದು ನೆನ್ನೆ ತಲೆ ಬಾಯ್ ಬಡ್ಕೊತಿದ್ರಲ್ಲ ಚಿಂತಾಮಣಿ ಮಾಜಿ ಶಾಸಕರು JK ಕೃಷ್ಣಾರೆಡ್ಡಿಯವರು ಗಮನಿಸಬೇಕು. ಸಂಸದರು ಅದೇನೋ ಸಾಕ್ಷಿ ಗುಡ್ಡೆ ಬಗ್ಗೆ ಬಾಯ್ ಬಡ್ಕೊತಾ ಇದ್ರು ನೆನ್ನೆ. ಸೊ ಬರೀ 10 ಕೋಟಿ ಮುನ್ಸಿಪಲ್ ಕಾಲೇಜಿಗೆ ವುಮೆನ್ಸ್ ಕಾಲೇಜಿಗೆ ಕೊಟ್ಟಿದ್ದಾರೆ. UGDಗೆ 30 ಕೋಟಿ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಇದು ನಾವೇ ತಂದಿದ್ದ ಅನುದಾನ. ಈ ವೇಳೆ ಕಾಂಗ್ರೆಸ್ ಮುಖಂಡರು ಸುಧಾ ವೆಂಕಟೇಶ್, ಓಲ್ಡ್ ವೆಂಕಟೇಶ್, ಶಾಹಿದ್ ನಾರಾಯಣಸ್ವಾಮಿ, ರಾಜಣ್ಣ, ವಿನಯ್ ಬಂಗಾರಿ ಇನ್ನಿತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾರ್ಖಾನೆಯಿಂದ ರಾಸಾಯನಿಕ ಮಿಶ್ರಿತ ನೀರು ಅಂತರ್ಜಲ ಸೇರುತ್ತಿದ್ದು ಕಾರ್ಖಾನೆಯ ದುರ್ವಾಸನೆ ಗಾಳಿಗೆ ಗ್ರಾಮದಲ್ಲಿ ವಾಸಿಸಲು ಅಸಾಧ್ಯವಾಗಿದೆ. ಕುಡಿಯುವ ನೀರು ವಿಷಕಾರಿಯಾಗಿದ್ದು ಗ್ರಾಮಸ್ಥರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದು ಕೂಡಲೇ ಕಾರ್ಖಾನೆಯನ್ನು ಗ್ರಾಮದಿಂದ ವರ್ಗಾಯಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ರಘುನಾಥಪುರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಂಡೇನಾ ಕಾರ್ಖಾನೆ ವಿರುದ್ಧ ಗ್ರಾಮಸ್ಥರು ತಿರುಗಿಬಿದ್ದಿದ್ದಾರೆ. ಕಾರ್ಖಾನೆಯಿಂದ ವಿಷಗಾಳಿ ವಾತಾವರಣಕ್ಕೆ ಸೇರುತ್ತಿದೆ ಹಾಗೂ ರಾಸಾಯನಿಕ ನೀರು ಅಂತರ್ಜಲ ಸೇರುತ್ತಿದ್ದು ಕಾರ್ಖಾನೆಯ ದುರ್ವಾಸನೆ ಗಾಳಿಗೆ ಗ್ರಾಮದಲ್ಲಿ ವಾಸಿಸಲು ಅಸಾಧ್ಯವಾಗಿದೆ. ಕುಡಿಯುವ ನೀರು ವಿಷಕಾರಿಯಾಗಿದ್ದು ಗ್ರಾಮಸ್ಥರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಇಂಡೇನಾ ಕಾರ್ಖಾನೆಯ ವಿರುದ್ಧ ದೂರುಗಳು ಬಂದ ಹಿನ್ನೆಲೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಗ್ರಾಮದಲ್ಲಿನ ನೀರಿನ ಸ್ಯಾಂಪಲ್ಗಳನ್ನು ತೆಗೆದುಕೊಂಡಿದ್ದು ವರದಿ ಬಂದ ನಂತರ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಕಾರ್ಖಾನೆಯಲ್ಲಿ ಗಿಡಮೂಲಿಕೆಗಳಿಂದ ಔಷಧಿ ಮತ್ತು ಸೌಂದರ್ಯ ವರ್ಧಕ ತಯಾರಿಕೆಗೆ ಬೇಕಾದ ವಸ್ತುಗಳನ್ನು ತೆಗೆಯುತ್ತಾರೆ. ಈ ಪ್ರಕ್ರಿಯೆಗೆ ವಿಷಕಾರಿ ರಾಸಾಯನಿಕಗಳ ಬಳಕೆಯನ್ನು ಮಾಡಲಾಗುತ್ತದೆ. ಬಳಸಿದ ನಂತರ ವಿಷಪೂರಿತ ತ್ಯಾಜ್ಯ ಹೊಗೆಯನ್ನ ಹೊರಗೆ ಬಿಡಲಾಗುತ್ತದೆ. ಈ ಗಾಳಿಯು ದುರ್ವಾಸನೆಯಿಂದ ಕೂಡಿದ್ದು ಸೇವನೆ ಮಾಡಿದವರಿಗೆ ಉಸಿರಾಡುವುದಕ್ಕೂ ಕಷ್ಟವಾಗುತ್ತದೆ. 1500ಕ್ಕೂ ಅಧಿಕ ಜನಸಾಂದ್ರತೆ ಹೊಂದಿರುವ ರಘುನಾಥಪುರದ ಗ್ರಾಮಸ್ಥರ ಜೀವದ ಜೊತೆ ಕಾರ್ಖಾನೆ ಚೆಲ್ಲಾಟವಾಡುತ್ತಿದೆ. ಕಾರ್ಖಾನೆ ಮುಚ್ಚುವುದು ನಮ್ಮ ಉದ್ದೇಶವಲ್ಲ. ಕಾರ್ಖಾನೆ ವರ್ಗಾವಣೆ ಮಾಡುವ ಮುಖಾಂತರ ನಮ್ಮ ಜೀವ ಉಳಿಸಿಕೊಳ್ಳಬೇಕಾದ ಪರಿಸ್ಥಿತಿ ಇದೆ ಎಂದು ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪೇಪರ್ ಅದ್ರ ಮೇಲೆ ಸೈನ್ ಮಾಡ್ಕೊಂಡು ಹೋದ್ರು ಸರ್. ಅದ್ರ ಡೀಟೇಲ್ಸ್ ಏನು ಹೇಳಿಲ್ಲ. ಊರವರು ಕಂಪ್ನಿ ಕೆಲಸಕ್ಕೆ ಹೋಗ್ತಾರೆ. ಅವ್ರು ಬಂದಿದ್ರು, ನಾವು ಅವ್ರ ಮಕ ನೋಡಿ ಸೈನ್ ಮಾಡಿದ್ವಿ ಸರ್. ಏನು ಅಂತ ಹೇಳಿಲ್ಲ ನಮ್ಗೆ, ಏನಕ್ಕೋಸ್ಕರ ಸೈನ್ ಮಾಡಿಸ್ಕೊಂತಿದ್ದೀವಿ ಅಂತಲೂ ಹೇಳಿಲ್ಲ. ಬರೀ ಸೈನ್ ಮಾತ್ರ ಮಾಡಿಸ್ಕೊಂಡೋದ್ರು. ಅದು ಏನಕ್ಕೋಸ್ಕರ ಅಂತ ಸ್ಟೇಟ್ಮೆಂಟ್ ಹೇಳಿಲ್ಲ ಸರ್. ಇಂಡಿಯನ್ ಫ್ಯಾಕ್ಟ್ರಿ ಅವರು ಸರ್. ವರ್ಕರ್ ಅಂದರೆ ರಘುನಾಥಪುರದವ್ರಿ ಸರ್. ರಘುನಾಥಪುರದಲ್ಲಿ ವರ್ಕ್ ಮಾಡ್ತಾರಲ್ವಾ ಆ ಫ್ಯಾಕ್ಟ್ರಿಗೆ, ಅವ್ರು ಬಂದು ಸೈನ್ ಮಾಡಿಸ್ಕೊಂಡು ಹೋದ್ರು. ಹೌದು ಸರ್, ಹಾಕ್ಸ್ಕೊಂಡು ಏನು ಬರ್ದಿರಲಿಲ್ಲ ಸರ್. ಬರೀ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಶೀಟ್ ಬರುತ್ತಲ್ಲ ಸರ್, A4 ಶೀಟ್, ಅದರಲ್ಲಿ ಸೈನ್ ಮಾಡಿಸ್ಕೊಂಡು ಸರ್. ಕೇಳಿದ್ಕೆ ನಾವು ಕೆಲಸ ಮಾಡ್ತಾ ಇದೀವಲ್ಲ, ನಮಗೆ ಕೆಲಸಕ್ಕೆ ತೊಂದರೆ ಆಗ್ತಿದೆ, ಅದಕ್ಕೆ ನಿಮ್ಮ ಹತ್ರ ಸೈನ್ ಮಾಡಿಸ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಹೇಳಿದ್ರು ಸರ್. ನಾವು ನಮ್ಮಿಂದ ಯಾಕೆ ಅವ್ರಿಗೆ ತೊಂದರೆ ಆಗಬೇಕು ಅಂತ ಸೈನ್ ಮಾಡಿದ್ವಿ ಸರ್. ಬೇರೆ ಏನು ಹೇಳಿಲ್ಲ ಅವರು. ಸೈನ್ ಮಾಡಿದ್ದೀವಿ ಸರ್ ಅಷ್ಟೇ. ಗುರುಪ್ರಸಾದ್ ಹನಿಯೂರ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು.
ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ఇంక డాక్టర్ ఓడపందు భారీ ఆశండు. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ದೇಶದಲ್ಲಿ ಕರ್ನಾಟಕ ಪೊಲೀಸ್ಗೆ ನಂಬರ್ 1 ಹೆಸರಿದೆ. ರಾಜ್ಯದ ಪೊಲೀಸರು ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಿದ್ದು, ನಾನು ಗೃಹ ಸಚಿವನಾಗಿ 12,000 ಪೊಲೀಸರು ಪದೋನ್ನತಿ ಪೆಂಡಿಂಗ್ ಇದ್ದಾಗ ಒಂದೇ ಪಾತ್ರದಲ್ಲಿ ಒಂದು ದಿನದಲ್ಲಿ ಪದೋನ್ನತಿ ಕೆಲಸ ಮಾಡಿ ಮುಗಿಸಿದ್ದೇನೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ತುಮಕೂರು ಜಿಲ್ಲೆ ಕೊಡಗಿನಹಳ್ಳಿ ಪೊಲೀಸ್ ಠಾಣೆಯ ನೂತನ ಕಟ್ಟಡದ ಶಿಲಾನ್ಯಾಸ ನೆರವೇರಿಸಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಮಧುಗಿರಿಯಲ್ಲಿ 60, ಜಿಲ್ಲೆಯಲ್ಲಿ 300 ಹಾಗೂ ರಾಜ್ಯದಲ್ಲಿ 25,000 ವಸತಿ ಗೃಹ ಬೇಡಿಕೆ ಇದೆ. ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಳಿ 1,562 ಕೋಟಿ ಬೇಡಿಕೆ ನೀಡಿದಾಗ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಬಹುದಿನಗಳ ಬೇಡಿಕೆಯಾಗಿದ್ದ ಕೊಡಗಿನಹಳ್ಳಿ ಪೊಲೀಸ್ ಕಟ್ಟಡವನ್ನು ಪೊಲೀಸ್ ಇಲಾಖೆಯ ಉಳಿತದ 1.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗುತ್ತಿದ್ದು 8 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು ಎಂದರು. ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಬಡತನ ಯಾವುದೇ ಜಾತಿಗೆ ಸೀಮಿತವಲ್ಲ. ನಮ್ಮ ಸರ್ಕಾರ ಬಡವರ ಪರ. ಅನ್ನಭಾಗ್ಯ ಜಾರಿಯ ನಂತರ ಮನೆ ಬಾಗಿಲಿಗೆ ಭಿಕ್ಷೆ ಬೇಡುವವರ ಸಂಖ್ಯೆ ಕಡಿಮೆಯಾಗಿದೆ. ಕೊಡಗಿನಹಳ್ಳಿಯ ಬಸ್ ನಿಲ್ದಾಣ ಹಾಗೂ ಹೆಣ್ಣು ಮಕ್ಕಳ ಶೌಚಾಲಯ ನಿರ್ಮಿಸಲಾಗುವುದು ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ವಲಯ ಡಿಜಿಪಿ ಡಾಕ್ಟರ್ ಕೆ ರಾಮಚಂದ್ರ ರಾವ್, ಕೇಂದ್ರ ವಲಯ ಐಜಿಪಿ ಲಾಭಾರಾಮ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು, ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಅಡಿಷನಲ್ ಎಸ್ಪಿಗಳಾದ ಮರಿಯಪ್ಪ, ಎ ಖಾದರ್ ಮುಂತಾದವರು ಹಾಜರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಗ್ರಾಮೀಣ ಪ್ರದೇಶಗಳಿಂದ ಬರುವ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಸುಮಾರು ವರ್ಷಗಳಿಂದ ಜನತಾ ದರ್ಶನ ಎಂಬ ವಿಶೇಷ ವೇದಿಕೆ ಕಲ್ಪಿಸಲಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗಬೇಕು ಎಂಬುದೇ ಜನತಾ ದರ್ಶನದ ಮುಖ್ಯ ಉದ್ದೇಶವಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಶಾಸಕರ ಗೃಹ ಕಚೇರಿಯಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಮ್ಮಿಕೊಂಡಿದ್ದ ಜನತಾ ದರ್ಶನದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅಹವಾಲು ಸ್ವೀಕರಿಸಿ ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡಿದರು. ಸಾರ್ವಜನಿಕರಿಂದ ಸುಮಾರು 100ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು, ಕೆಲ ಅರ್ಜಿಗಳಿಗೆ ಸ್ಥಳದಲ್ಲೇ ಸಹಿ ಹಾಕಿ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ವಿವಿಧ ಶಾಲಾ ಕಾಲೇಜುಗಳಲ್ಲಿ ಸೀಟುಗಳಿಗಾಗಿ ಪೋಷಕರು ತಂದ ಅರ್ಜಿಗಳು, ಕೊಳವೆಬಾವಿ ಅರ್ಜಿಗಳು, ಸಹಾಯಧನದ ಅರ್ಜಿಗಳು ಸೇರಿದಂತೆ ಅನಾರೋಗ್ಯಕ್ಕೆ ತುತ್ತಾಗಿರುವವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಏರ್ಪಾಟು ಮಾಡಿದ್ರು ಹಾಗೂ ಉಚಿತ ನಿವೇಶನ ಮತ್ತು ಮನೆಗಳಿಗಾಗಿ ಬಂದ ಅರ್ಜಿಗಳನ್ನು ಪಡೆದು ತಮ್ಮ ಆಪ್ತ ಕಾರ್ಯದರ್ಶಿಗೆ ಈ ಅರ್ಜಿಗಳನ್ನು ನೀಡಿ ಕೆಲಸ ಮಾಡುವಂತೆ ಆದೇಶ ನೀಡಿದ್ರು. ಖಾಲಿ ನಿವೇಶನಗಳಿಗೆ ಅರ್ಜಿಗಳನ್ನು ಪಡೆದು ಸಂಬಂಧಪಟ್ಟ ಇಲಾಖೆಗೆ ಕಳುಹಿಸುವಂತೆ ಆದೇಶ ನೀಡಿದ್ರು. ನಂತರ ಮಾತನಾಡಿದ ಅವರು, ಜನರ ಸಮಸ್ಯೆಗಳ ಬಗೆಹರಿಸುವ ಉದ್ದೇಶವೇ ಜನತಾ ದರ್ಶನದ ಮುಖ್ಯ ಉದ್ದೇಶವಾಗಿದೆ. ಇದೇ ತಿಂಗಳು ಜುಲೈ 12ರಂದು ಗೂಳೂರು ಹೋಬಳಿ ಗೋರ್ತಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಒಂದೇ ಸ್ಥಳದಲ್ಲಿ ಲಭ್ಯವಿರುವ ಹಾಗೆ ಜನಸ್ಪಂದನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸಾರ್ವಜನಿಕರು ತಪ್ಪದೇ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಏನೇ ಆ ಪಂಚಾಯತ್ ಸಂಬಂಧಪಟ್ಟವರು ಏನೇ ಕೆಲಸಗಳಿದ್ದು ಸರ್ಕಾರಿ ಕೆಲಸಗಳು ದಯವಿಟ್ಟು ಆಗಮಿಸಬೇಕು ಮತ್ತು ಅವ್ರದ್ದೇನೇ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೇಕು. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕರ್ಕೊಂಡಾಗ ಬೆಳಗ್ಗೆಯಿಂದ ಸಾಯಂಕಾಲ ಅಲ್ಲೇ ಇದ್ದು ಖುದ್ದಾಗಿ ಪ್ರತಿ ಗ್ರಾಮಕ್ಕೂ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಜಿವಿ ರಮೇಶ್, ಲೋಕೋಪಯೋಗಿ ಇಲಾಖೆ ಪ್ರದೀಪ್, ಸಮಾಜ ಕಲ್ಯಾಣ ಇಲಾಖೆ ನಾಗರಾಜು, ಆರ್ಐ ವೇಣುಗೋಪಾಲ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ರಾಜ್ಯ ಸರ್ಕಾರ 7ನೇ ವೇತನ ಆಯೋಗ ಅನುಷ್ಠಾನಗೊಳಿಸಬೇಕು. ಆರೋಗ್ಯ ಸಂಜೀವಿನಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು. ಈ ನಿಟ್ಟಿನಲ್ಲಿ ಮೊದಲ ಹಂತದ ಹೋರಾಟದ ಸಲುವಾಗಿ ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಸಂಘಗಳ ವತಿಯಿಂದ ಮನವಿ ಸಲ್ಲಿಸಲಾಗುತ್ತಿದೆ.
ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಆಗಸ್ಟ್ ತಿಂಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಟಿ ವೆಂಕಟಸ್ವಾಮಿ ತಿಳಿಸಿದರು. 2018ರಲ್ಲಿ ಸರ್ಕಾರ ಆದೇಶ ಹೊರಡಿಸಿ ಕೇವಲ 9 ತಿಂಗಳಲ್ಲಿ 6ನೇ ವೇತನ ಆಯೋಗವನ್ನು ಜಾರಿಗೊಳಿಸಿತ್ತು. ರಾಜ್ಯ ಸರ್ಕಾರಕ್ಕೆ ಸಮಿತಿಯು ಸಲ್ಲಿಸಿರುವ ವರದಿ ಯಥಾವತ್ತಾಗಿ ಜಾರಿಗೊಳಿಸಬೇಕು ಸೇರಿದಂತೆ ಇನ್ನಿತರೆ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಮಾಲೂರಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ವಿ ಮುನೇಗೌಡ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಕೆ ರಮೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಟಿ ವೆಂಕಟಸ್ವಾಮಿ ಮಾತನಾಡಿ, ರಾಜ್ಯ ಸರ್ಕಾರ 7ನೇ ವೇತನ ಆಯೋಗ ಅನುಷ್ಠಾನಗೊಳಿಸಬೇಕು, ಆರೋಗ್ಯ ಸಂಜೀವಿನಿ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು. ಈ ನಿಟ್ಟಿನಲ್ಲಿ ಮೊದಲ ಹಂತದ ಹೋರಾಟದ ಸಲುವಾಗಿ ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಸಂಘಗಳ ವತಿಯಿಂದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತಿದೆ. ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದಿದ್ದರೆ ಆಗಸ್ಟ್ ತಿಂಗಳಲ್ಲಿ ರಾಜ್ಯ ಸಂಘವು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಿದೆ ಎಂದರು. ಮೊದಲ ಹಂತದವಾಗಿ ಹೋರಾಟಕ್ಕೆ ಶುರು ಮಾಡಿರ್ತಕ್ಕಂಥದ್ದು ಮಾನ್ಯ ಶಾಸಕರಿಗೆ ಮತ್ತು ತಹಶೀಲ್ದಾರ್ಗೆ ಕೊಡುವಂಥದ್ದು. 2ನೇ ಹಂತದ ಇದಕ್ಕೂ ಕೂಡ ನಮ್ಮ ಸರ್ಕಾರ ಭರವಸೆಯಂತೆ ಅವರು ಈಡೇರಿಸಲಿಲ್ಲ ಅಂತಂದರೆ 29ರಿಂದ ಅಥವಾ 1ನೇ ತಾರೀಕು ಆಗಸ್ಟಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೊಡಬೇಕು ಅಂತೇಳಿ ಮೊನ್ನೆ ಚಿಕ್ಕಮಗಳೂರಲ್ಲಿ ನಡೆದಂತಹ ಕಾರ್ಯಕಾರಿ ಸಮಿತಿಯಲ್ಲಿ ರಾಜ್ಯ ಕಾರ್ಯಕಾರಿ ಸಭೆ ತೀರ್ಮಾನ ತೆಗೆದುಕೊಂಡಿದೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮುನೇಗೌಡ, ರಾಜ್ಯ ಪರಿಷತ್ ಸದಸ್ಯರಾದ ವಿನಯ್, ನವೀನ್, ಉಪಾಧ್ಯಕ್ಷೆ ಸರೋಜಮ್ಮ, ಅಧ್ಯಕ್ಷ ಷಣ್ಮುಖಯ್ಯ, ಗೌರವಾಧ್ಯಕ್ಷ ಆರ್ ನರಸಿಂಹಯ್ಯ, ಸರ್ಕಾರಿ ನೌಕರರ ಸಂಘದ ನಿರ್ದೇಶಕಗಳಾದ ಲೀಲಾವತಿ ಚಂದ್ರಮೋಹನ್, ಪ್ರೌಢಶಾಲೆಯ ಶಿಕ್ಷಕರ ಸಂಘದ ಶಶಿಧರ್ ಇತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಸರ್ಕಾರಿ ನೌಕರರನ್ನ ಬೀದಿಗೆ ಇಳಿಸಲ್ಲ ಸರ್ಕಾರ ಅಂತ ಒಂದು ನಂಬಿಕೆ ನಮಗಿದೆ. ಲೋಕಸಭಾ ಚುನಾವಣೆ ಆದ ಮೇಲೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಲ್ಲಿ ಸಾಕಷ್ಟು ಅಸಮಾಧಾನ ಹೊಗೆಯಾಡುತ್ತಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಯುವ ಕಾಂಗ್ರೆಸ್ ಪದಾಧಿಕಾರಿ ಸ್ಥಾನದಿಂದ ವಜಾಗೊಳಿಸಿದ್ದ ಜಗದೀಶ್ ತಂದೆ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಇಂದು ರಾಜೀನಾಮೆ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಪಾಳ್ಯದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಅಸಮಾಧಾನದ ಹೊಗೆ ಬೆಂಕಿಯಾಗಿ ಹೊರಹೊಮ್ಮತೊಡಗಿದೆ. ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬರುತ್ತಿದ್ದಂತೆ ಪ್ರದೀಪ್ ಈಶ್ವರ್ ವಿರುದ್ಧ ತಿರುಗಿಬಿದ್ದು ಹೇಳಿಕೆ ನೀಡಿದ್ದ ಯುವ ಕಾಂಗ್ರೆಸ್ ರಾಜ್ಯ ಪದಾಧಿಕಾರಿ ಜಗದೀಶ್ರನ್ನ ಪ್ರದೀಪ್ ಈಶ್ವರ್ ಶಿಫಾರಸಿನ ಮೇರೆಗೆ ಪಕ್ಷದಿಂದ ಅಮಾನತು ಮಾಡಿಸಿದ್ದರು. ಇದರ ಬೆನ್ನಲ್ಲೇ ಇಂದು ಜಗದೀಶ್ ತಂದೆ ಮಾಜಿ ಶಾಸಕ ಎಸ್ಎಂ ಮುನಿಯಪ್ಪ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ದಿನಾಂಕ 12/3/2024ರಂದು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಎಸ್ಎಂ ಮುನಿಯಪ್ಪನವರಿಗೆ 2 ವರ್ಷ ಅವಧಿಗೆ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಅವರು ಅನಾರೋಗ್ಯದ ಕಾರಣ ನೀಡಿ ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ನೀಡಿದ್ದು, ಅವರು ರಾಜೀನಾಮೆ ಪತ್ರವನ್ನ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಗಮನಕ್ಕೂ ತಂದಿದ್ದಾರೆ ಎನ್ನಲಾಗಿದೆ. ರಾಜೀನಾಮೆಗೆ ಅನಾರೋಗ್ಯ ಕಾರಣ ನೀಡಿದ್ರು, ಅದರ ಹಿಂದೆ ಶಾಸಕ ಪ್ರದೀಪ್ ಈಶ್ವರ್ ಮೇಲಿನ ಸಿಟ್ಟೇ ಇದಕ್ಕೆ ಪ್ರಮುಖ ಕಾರಣ ಎನ್ನಲಾಗುತ್ತಿದ್ದು, ಎಸ್ಎಂ ಮುನಿಯಪ್ಪ ರಾಜೀನಾಮೆ ಪತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದಂತೆ ಜಿಲ್ಲಾಧ್ಯಕ್ಷರು ದೂರವಾಣಿ ಮೂಲಕ ಸಮಾಧಾನ ಪಡಿಸುವ ಯತ್ನ ನಡೆಸಿದ್ರೂ ಫಲಕಾರಿಯಾಗಿಲ್ಲ ಎನ್ನಲಾಗಿದೆ. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ನಗರದ ಕೋಟೆ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿಯೂಟ ಸಿಬ್ಬಂದಿ ಮುನಿಲಕ್ಷ್ಮಮ್ಮಳನ್ನು ನೀತಿ ನಿಯಮ ಮೀರಿ ಕೆಲಸದಿಂದ ತೆಗೆದಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದಿಂದ ಶಿಡ್ಲಘಟ್ಟದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರ ಆವರಣದಿಂದ ಅಕ್ಷರ ದಾಸೋಹದ 100 ಮಂದಿ ಸಿಬ್ಬಂದಿಯು ಕೋಟೆ ವೃತ್ತದ ಬಿಇಒ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅಲ್ಲಿ ಬಿಇಒ ನರೇಂದ್ರ ಕುಮಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಶಿಡ್ಲಘಟ್ಟ ನಗರದ ಕೋಟೆಯ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿಯೂಟ ಸಿಬ್ಬಂದಿ ಮುನಿಲಕ್ಷ್ಮಮ್ಮಳನ್ನು ನೀತಿ ನಿಯಮ ಮೀರಿ ಕೆಲಸದಿಂದ ತೆಗೆದುಹಾಕಲಾಗಿದೆ. ಮುನಿಲಕ್ಷ್ಮಮ್ಮಳು ತನಗೆ ಆದ ಅನ್ಯಾಯದ ವಿರುದ್ಧ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದರು. 2-3 ತಿಂಗಳು ಕಳೆದರೂ ಅಧಿಕಾರಿಗಳು ಏನೂ ಕ್ರಮ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಬಿಸಿಯೂಟ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಲಾಯಿತು. ಏನು ಅಕ್ಷರ ದಾಸೋಹದ ವರದಿ ಬರ್ತದೆ ಅಧಿಕಾರಿಗಳಿಂದ ಬರ್ತದೆ, ಅದರ ಮೇಲೆ ನಾವು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳೋಣ.
ಅವ್ರಿಗೂ ಇಮಿಡಿಯೇಟಾಗಿ ಕೊಡಲಿಕ್ಕೆ ಹೇಳ್ತೀವಿ. ತಪ್ಪು ಮಾಡಿದ್ದಾರೆ, ಅವರು ನಿಯಮ ಬಾಹಿರವಾಗಿ ತೆಗೆದಿದ್ದಾರೆ ಅನ್ನೋದು ರಿಪೋರ್ಟ್ ಕೊಡ್ಬೇಕು ನನಗೆ. ಯಾರು ಇದುವರೆಗೂ ಗೊತ್ತಿಲ್ಲ ಕೊಡಬೇಕಾದ ಅಧಿಕಾರಿ ಯಾರು ಕೊಡ್ತಾರೆ? ಸರ್, ಈಗ ನೀವೇಳೋ ಲೆಕ್ಕ ಏನಂದ್ರೆ ಎಲ್ಲಕ್ಕೂ ದಾಖಲೆ ಮಾಡಿಕೊಳ್ಳೋ ಹಂಗಾಗಿ ಜಾರಿಗೆ ಏನು ಹೋಗಲ್ಲ, ಇಲ್ಲಿ ನೋಡೋದು ಜಾರಿಗೆ ನೋಡ್ತೀವಿ. ಏನು ನೋಡಿದ್ರಿ? ಇಲ್ಲಿ ಬಾ ನಮ್ಮ ಜೊತೆ ಮೊನ್ನೆ 15 ಸಾಲಿನ ನಾನು ತೋರಿಸ್ತೀನಿ, ಅಲ್ಲೆಲ್ಲ ಟಾರ್ಚರ್ ಕೊಡೋದು. ಇಲ್ಲಿ ಸರ್ ಮಾಡ್ತೀರಾ? ಎಲ್ಲಿ ಸರ್ ಮಾಡ್ತೀರಾ? ಇದೊಂದಕ್ಕೆ ನೀವು ಕೇಳೋದಕ್ಕೆ ಇಷ್ಟಿಷ್ಟು ಸಿಗ್ಲಲ್ಲ. ಎಷ್ಟು ಸಾಲಿಗೆ ಭೇಟಿ ಕೊಡ್ತಾ ಇದ್ರಿ? ಅಡಿಗೆ ಸರಿಯಾಗಿ ಆಗ್ತಾ ಇದೆ ಇಲ್ಲ, ಮಕ್ಕಳು ಸರಿಯಾಗಿ ನೋಡ್ತಾ ಇದ್ರು ನೋಡಿದ್ರಾ? ನಾನು ಹೇಳ್ತಿಲ್ವಾ, ನಾನು ಇವಾಗ ಮನವಿ ಏನಿದೆ ಕೊಡಿ ನಮ್ಗೆ ನೋಡಿ ಸರ್, ಈಗ ಅನೌನ್ಸ್ ಮಾಡಿ 15 ದಿವಸ ಒಳಗಡೆ ಮಾಡ್ಕೊಂಡು ಅನೌನ್ಸ್ ಮಾಡಿ. ಈ ವೇಳೆ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿಎನ್ ಮುನಿಕೃಷ್ಣಪ್ಪ ಮಾತನಾಡಿ, ಇತ್ತೀಚೆಗೆ ಇಲ್ಲಿಗೆ ಮುಖ್ಯ ಶಿಕ್ಷಕರಾಗಿ ಬಂದವರು ವಿನಾಕಾರಣ ಬಿಸಿಯೂಟ ಸಿಬ್ಬಂದಿಗೆ ಇಲ್ಲ ಸಲ್ಲದ ಸಣ್ಣ ಪುಟ್ಟ ಕಾರಣಗಳಿಗೂ ಕಿರುಕುಳ ನೀಡತೊಡಗಿದ್ದಾರೆ. ಅವರು ಹೇಳಿದಂತೆ ಕೇಳದಿದ್ದಕ್ಕೆ ಮುನಿಲಕ್ಷ್ಮಮ್ಮಳನ್ನು ಮುಖ್ಯ ಶಿಕ್ಷಕ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರು ಸೇರಿಕೊಂಡು ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ್ರೆ ನನಗೆ ಅಧಿಕಾರ ಇದೆ, ಅದರಂತೆ ತೆಗೆದಿದ್ದೇನೆ ಎಂದು ದರ್ಪದಿಂದ ಮಾತನಾಡುತ್ತಾರೆ. ಅವರನ್ನು ಪ್ರಶ್ನಿಸಿದ್ರೆ ಕೇಸು ಹಾಕುವ ಬೆದರಿಕೆ ಹಾಕುತ್ತಾರೆ ಎಂದು ದೂರಿದ್ರು. ಮನವಿ ಸ್ವೀಕರಿಸಿದ ಬಿಇಒ ನರೇಂದ್ರ ಕುಮಾರ್ ಮಾತನಾಡಿ, ಬಿಸಿಯೂಟ ನೌಕರರು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರ ಹಿಡಿತಕ್ಕೆ ಬರಲಿದೆ. ಘಟನೆ ಕುರಿತು ಅವರಿಂದ ವರದಿಯನ್ನು ತರಿಸಿಕೊಳ್ಳುತ್ತೇನೆ. ವರದಿ ಬಂದ ನಂತರ ವರದಿಯಲ್ಲಿನ ಅಂಶಗಳ ಆಧಾರದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಈ ವೇಳೆ ಬಿಸಿಯೂಟ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಮುನಿಲಕ್ಷ್ಮಮ್ಮ, ಕಾರ್ಯದರ್ಶಿ ಶಾಂತಮ್ಮ, ಖಜಾಂಚಿ ರುಕ್ಮಿಣಿ, ಜಿಲ್ಲಾ ಕಾರ್ಯದರ್ಶಿ ಮಂಜುಳಾ, ನರಸಮ್ಮ, ಮುಸ್ತಾಫಾ, ಸಿದ್ದಗಂಗಪ್ಪ ಇನ್ನಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸಂಸದರಿಗೆ ಜನಸ್ಪಂದನ ಸಭೆ ನಡೆಸೋ ಅಧಿಕಾರ ಎಲ್ಲಿದೆ? ನಾನು ಮೊದಲೇ ನಿಗದಿ ಮಾಡಿದ್ದ ಜನಸ್ಪಂದನೆ ದಿನ ನೀವು ನಿಗದಿ ಮಾಡೋ ಅವಶ್ಯಕತೆ ಇತ್ತ? ನಿಮಗೆ ಜನರ ಮೇಲೆ ಕಾಳಜಿ ಇದ್ರೆ ನನ್ನ ಜೊತೆಗೆ ಕೋರಿ ವೇದಿಕೆ ಹಂಚಿಕೊಂಡು ಜನರ ಕಷ್ಟ ಪರಿಹರಿಸೋಣ. ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮಕ್ಕೂ ಬನ್ನಿ ಎಂದು ಡಾಕ್ಟರ್ ಕೆ ಸುಧಾಕರ್ಗೆ ಪ್ರದೀಪ್ ನೇರವಾಗಿ ಆಹ್ವಾನ ನೀಡಿದ್ದಾರೆ. ಜನರ ಸಮಸ್ಯೆಗಳು ಬೇಕಾದಷ್ಟಿವೆ. ನಾನು ಜನಸ್ಪಂದನಾ ಸಭೆ ಕರೆದ ದಿನವೇ ನೀವು ಕರೆಯೋ ಅವಶ್ಯಕತೆ ಇರಲಿಲ್ಲ. ಇಬ್ಬರು ಒಂದೇ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಕೇಳ್ತಿದ್ದೇವೆ. ನಿಮಗೂ ಅಷ್ಟೊಂದು ಆಸಕ್ತಿ ಇದ್ರೆ ನನ್ನ ಜೊತೆ ಕೂತ್ಕೊಂಡು ಜನರ ಕಷ್ಟ ಆಲಿಸಬಹುದಿತ್ತಲ್ಲ. ಉಸ್ತುವಾರಿ ಸಚಿವರು ಹೇಳಿದಂತೆ ಸಾಮರಸ್ಯದಿಂದ ಬಂದ್ರೆ ಒಟ್ಟಿಗೆ ಕೆಲಸ ಮಾಡಲು ಸಿದ್ಧ. ದ್ವೇಷ ಸಾಧಿಸುವುದಾದ್ರೆ ಚಾಲೆಂಜ್ಗೂ ಬದ್ಧ. ಅಭಿವೃದ್ಧಿಯಾಗಬೇಕು ಅಂದ್ರೆ ಸಭೆಗಳಲ್ಲಿ ಭಾಗವಹಿಸಿ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮಕ್ಕೂ ಬನ್ನಿ ಎಂದು ಸಂಸದ ಸುಧಾಕರ್ಗೆ ಆಹ್ವಾನ ನೀಡಿದ್ದಾರೆ. ಬೇಗ ಇತ್ತು, ಅವ್ರಿಗೆ ಈಗ ಕಾಣಿಸ್ತಿದೆ ಅಷ್ಟೇ. ಸ್ಪೀಡ್ ಇಲ್ದೇನೆ MLA ಆಗ್ತೀವ ಸರ್, ಸ್ಪೀಡ್ ಇಲ್ದೇನೆ ಮಿನಿಸ್ಟರ್ ಆಗ್ತಾರೆ ನಮ್ಮ ಸಾಹೇಬರು. ಬಟ್ ಏನಾಗ್ತಿದೆ ಈಗ, ನಮ್ಮದು ಜನಸ್ಪಂದನೆ ಮೊದಲೇ ಫಿಕ್ಸ್ ಆಗಿತ್ತಪ್ಪ. ಅವ್ರು ಆವತ್ತೇ ಯಾಕೆ ಇಡಬೇಕು? ನಾನೇನು ಮಾಡಲಿ ಅದಕ್ಕೆ? MP ಎಲ್ಲಾದರೂ ಜನಸ್ಪಂದನೆ ಇಡಕ್ಕೆ ಬರುತ್ತಾ? ಕಾನೂನು ಇದೆಯಾ? ಹೋಗ್ಲಿ, ಕಾನೂನಾದರೂ ಗೊತ್ತಾ ಅವ್ರಿಗೆ ಅಲ್ವಾ? ಏನದೇನು ಅಹವಾಲು ಸ್ವೀಕಾರ ಕಾರ್ಯಕ್ರಮ ಏನು? ಅವ್ರಿಗಿನ್ನ ಹೃದಯ ವೈಶಾಲ್ಯತೆ ಇದ್ದರೆ ನಾನು ಜನಸ್ಪಂದನೆ ಇಟ್ಟಾಗ ಬರಬೇಕು. ಬಂದು ಕೂತ್ಕೊಂಡು ಪ್ರದೀಪ್ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ, ಸಂಸದರಿಗೆ ಆಹ್ವಾನ ಕೊಡ್ತೀನಿ. ನಾನು ಜನಸ್ಪಂದನೆ ಕರೆದಾಗ ಅವ್ರಿಗೆ ಜನರ ಬಗ್ಗೆ ಕಾಳಜಿ ಇದ್ದರೆ ಇನ್ನೊಂದು ಇದು ಮಾಡೋದಲ್ಲ, ಬರಲಿ ನನ್ನ ಪಕ್ಕದಲ್ಲಿ ಚೇರಾಗಿ ಕೂರಿಸ್ತೀನಿ, 1-2 ತಾಸು ಕೂತು ಜನರ ಕಷ್ಟ ಕೇಳೋಗ್ಲಿ. ಅಭಿವೃದ್ಧಿ ಅಂದರೆ ಅದು. ನಾನು ಜನಸ್ಪಂದನೆ ಮಾಡಿರೋ ದಿನ ಅವರು ಮಾಡಿದ್ರೆ. ಇಂದು ನಗರದ ರಸ್ತೆಗಳಿಗೆ ಕಾಯಕಲ್ಪ ಸೂಚಿಸಲು ಪರ್ಯಟನೆ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಮಾತನಾಡಿದ ಶಾಸಕ ಪ್ರದೀಪೇಶ್ವರ್, ಜೆಡಿಎಸ್ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ವಿರುದ್ಧ ಹರಿಹಾಯ್ದ ನಮ್ಮ ಡಾಕ್ಟರ್ MC ಸುಧಾಕರ್ ವಿರುದ್ಧ ಮಾತನಾಡೋದು ಬಿಡಿ. ತಲೆ ಚಚ್ಚಿಕೊಳ್ಳೋ ಮೊದಲು ಅವರು 1 ವರ್ಷದಲ್ಲಿ ತಂದಿರುವ ಅಭಿವೃದ್ಧಿ ಕಾರ್ಯಗಳ ಪಟ್ಟಿ ನೋಡಿ. ನೀವು 10 ವರ್ಷದಲ್ಲಿ ಮಾಡಲಾಗದ ಕೆಲಸ ಅವರು ಮಾಡಿ ತೋರಿಸ್ತಾರೆ. ಚಿಂತಾಮಣಿಗೆ ಇಂಜಿನಿಯರಿಂಗ್ ಕಾಲೇಜು ಮಂಜೂರು ಮಾಡಿಸಿದ್ದಾರೆ. ಮುಂದಿನ ಅಕಾಡೆಮಿಕ್ ವರ್ಷಕ್ಕೆ CET ಬರೆದ ಮಕ್ಕಳು ಚಿಂತಾಮಣಿ ಕಾಲೇಜಿನಲ್ಲಿ ಸೀಟು ಪಡೆಯುತ್ತಾರೆ ನೋಡಿ ಎಂದು ಸವಾಲು ಹಾಕಿದ್ರು. ಇದೇ ವೇಳೆ ಚಿಕ್ಕಬಳ್ಳಾಪುರ ತಾಲೂಕು ವ್ಯಾಪ್ತಿಗೆ 600 ಮನೆಗಳ ಮಂಜೂರಾತಿ ಸಿಕ್ಕಿದೆ. DC ಕಚೇರಿ ಬಳಿ ಸರ್ಕಾರಿ ಜಮೀನು ಗುರುತಿಸುವ ಕೆಲಸ ನಡೆಯುತ್ತಿದೆ. ಅಲ್ಲಿಯೇ G ಕ್ಯಾಟಗಿರಿ ಕಟ್ಟಡ ನಿರ್ಮಿಸಿ 200 ಮನೆಗಳ ನಿರ್ಮಾಣ ಮಾಡಲಾಗುವುದು ಎಂದರು. ಈಗ ಇಂಜಿನಿಯರಿಂಗ್ ಕಾಲೇಜು ಚಿಂತಾಮಣಿಗೆ ಇವ್ರ ಕೈಯಲ್ಲಿ ತರಕಾಯ್ತು. 10 ವರ್ಷ ಆಗಿದ್ರು JK ಕೃಷ್ಣಾರೆಡ್ಡಿ ಅವರು. ನಮ್ಮ ಸಾಹೇಬ್ರು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ತಂದರು. ಈಗ ಅಡ್ಮಿಷನ್ ಸ್ಟಾರ್ಟ್ ಸರ್, ಮುಂದಿನ ತಿಂಗಳು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಸ್ಟಾರ್ಟ್ ಆಗ್ತಿದೆ. ಈ ವರ್ಷ ಮುಂದಿನ ತಿಂಗಳು ಕೌನ್ಸಿಲಿಂಗಲ್ಲಿ ಬರ್ಬೋದು, CET ಕೌನ್ಸಿಲಿಂಗ್ ಆಗಿದ ತಕ್ಷಣ. ಇದು ನಮ್ಮ ಸಾಹೇಬರು MC ಸುಧಾಕರ್ ಅಭಿವೃದ್ಧಿಗೆ ಮತ್ತೊಂದು ಹೆಸರು. ಇನ್ನೊಂದು ವಿಚಾರ ಹೇಳಕ್ಕೆ ಬಯಸ್ತೀನಿ.
ಸ್ಲಮ್ ಬೋರ್ಡಲ್ಲಿ ಬೇರೆ ಬೇರೆ ಕಡೆ 150 ಮನೆ ಉಳಿದೋಗಿತ್ತು. 2 ಕ್ಷೇತ್ರದಲ್ಲಿ 150 ಮನೆ ಉಳಿದೋಗಿತ್ತು. ನಾನು 3 ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಉಳಿದೋಗಿತ್ತು ಅದನ್ನೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ 600 ಮನೆನ ಚಿಕ್ಕಬಳ್ಳಾಪುರಕ್ಕೆ ತಂದಿದ್ದೀನಿ. ಈಗ ಒಂದೇ ಕಡೆ DC ಆಫೀಸ್ ಹಿಂದ್ಗಡೆ ಜಾಗ ಹುಡ್ಕಕ್ಕೆ ಹೇಳಿದ್ದೀನಿ. ಒಂದೇ ಕಡೆ G+2 220 ಮನೆ ಕಟ್ತಾಯಿದ್ದೀನಿ. ಆ 220 ಮನೆ ಯಾರೆಲ್ಲ ಡಿಸರ್ವ್ ಇದ್ದಾರೋ ಅವ್ರಿಗೆ ಅದು ಕೊಡ್ತೀನಿ. ಈಗ ನಾನು ಬೇರೆ ಕ್ಷೇತ್ರದಲ್ಲಿ ಉಳಿದಿರೋ ಮನೆಗಳನ್ನ 600 ಮನೆ ತಂದಿದ್ದೀನಿ ಸ್ಲಮ್ ಬೋರ್ಡಲ್ಲಿ. ಇನ್ನು ಅಭಿವೃದ್ಧಿ ಅಂದರೆ ಇನ್ನೇನು ಪ್ರಾಜೆಕ್ಟ್ ಮಾಡೋಕ್ಕಾಗುತ್ತೆ? ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಹಲವು ಉದ್ಯಾನಗಳನ್ನು ಸ್ವಚ್ಛಗೊಳಿಸಿ 4,000ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ನಗರಸಭೆ ಮಾತ್ರವಲ್ಲದೆ ಕಾಲೇಜು ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಪೌರಾಯುಕ್ತ DM ಗೀತಾ ಕರೆ ನೀಡಿದರು. ಗೌರಿಬಿದನೂರು ನಗರಸಭೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, SSEA ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಯಶಸ್ವಿನಿ PU ಕಾಲೇಜು, ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ನಗರಸಭೆಗೆ ಹೊಂದಿಕೊಂಡಿರುವ ಪಾರ್ಕ್ ಸ್ವಚ್ಛತಾ ಅಭಿಯಾನಕ್ಕೆ ಗುರುವಾರ ಚಾಲನೆ ನೀಡಿ ಮಾತನಾಡಿದ ಪೌರಾಯುಕ್ತೆ DM ಗೀತಾ, ಉದ್ಯಾನವನಗಳು ಸ್ವಚ್ಛತೆ ಇಲ್ಲದೆ ಗಿಡಗಂಟೆಗಳು ಬೆಳೆದು ಬಳಕೆಗೆ ಬರುತ್ತಿಲ್ಲವೆಂದು ದೂರುಗಳು ಬಂದ ಕಾರಣ ಉದ್ಯಾನವನ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು, ವಿದ್ಯಾರ್ಥಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಎಂದ ಅವರು, ಈಗಾಗಲೇ ತಾಲೂಕಿನಲ್ಲಿ 12 ಡೆಂಗ್ಯೂ ಪ್ರಕರಣ ದಾಖಲಾಗಿದ್ದು ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ಜನರಲ್ಲಿ ಜಾಗೃತಿ ಮೂಡಿಸಿ ಡೆಂಗ್ಯೂ ನಿಯಂತ್ರಣ ಮಾಡುತ್ತೇವೆ ಎಂದರು. ಸುಮಾರು ಉದ್ಯಾನವನಗಳು ಮೂಲೆ ಗುಂಪಾಗಿದೆ, ಸ್ವಚ್ಛತೆ ಇಲ್ಲ, ಅಲ್ಲಿ ಪಬ್ಲಿಕ್ ಓಡಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹಿಂದೆನೂ ಸಹ ನಾವು ಪ್ರತಿ ಸಾರಿ ಪಾರ್ಕ್ ಡ್ರೈವ್ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಆದರೆ ಮಾಡಿದ್ದು 1 ವಾರ 15 ದಿನ ಆದಮೇಲೆ ಮತ್ತೆ ಅದನ್ನ ಒಂದು ಬೇರೆ ಥರ ಮಾರ್ಪಾಡಾಗುವಂಥ ಬದಲಾವಣೆ ಕಾಣ್ತಾ ಇತ್ತು. ಹಾಗಾಗಿ ನಾವು ಇವತ್ತು ನಮ್ಮ ಪೌರ ಕಾರ್ಮಿಕರು ಕೇವಲ 42 ಜನ ಇದ್ದಾರೆ. ನಗರದ ಸ್ವಚ್ಛತೆ ಜೊತೆಗೆ ಇತರೆ ಕಾರ್ಯಗಳನ್ನು ಮಾಡಬೇಕು. ಹಾಗಾಗಿ ನಮ್ಮ ಜೊತೆ ಸಮುದಾಯದ ಸಹಭಾಗಿತ್ವ ಬೇಕು ಅಂತ ಹೇಳ್ಬಿಟ್ಟು ನಾವೊಂದು ಆಲೋಚನೆ ಮಾಡಿ ಈಗ NCC, ಸ್ಕೌಟ್ಸು, ಗೈಡ್ಸು, NSS ಎಲ್ಲ ಮಕ್ಕಳ ಜೊತೆ NGOಗಳ ಜೊತೆ ಒಂದು ಪಾರ್ಕ್ ಡ್ರೈವ್ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಈ ದಿನ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಗರಸಭೆ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಶ್ರೀನಿವಾಸ್, ಶ್ವೇತಾ, ರೂಪಾ, ನವೀನ್, ಶಿಕ್ಷಕರಾದ ಗಿರಿಧರ್, ಲಕ್ಷ್ಮೀನಾಯಕ್, ನೇತ್ರಾವತಿ, ನ್ಯಾಷನಲ್ ಕಾಲೇಜಿನ ಮುಗುಳೇಶ್ವರ್ ಇನ್ನು ಮುಂತಾದವರು ಭಾಗಿಯಾಗಿ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಪ್ರಪಂಚದ ಯಾವುದೇ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಭಾರತದಲ್ಲಿರುವಂತೆ ವ್ಯವಸ್ಥಿತವಾಗಿ ಅಧಿಕಾರ ವಿಕೇಂದ್ರೀಕರಣ ಸಾಧ್ಯವಾಗಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ತಿಳಿಸಿದರು. ತುಮಕೂರು ನಗರದ ಹೆಗ್ಗೆರೆಯ HM ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ನಡೆದ ತುಮಕೂರು ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳ ಕಾರ್ಯಾಗಾರಕ್ಕೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಚಾಲನೆ ನೀಡಿ ಮಾತನಾಡಿ, ಅಧಿಕಾರ ವಿಕೇಂದ್ರೀಕರಣದ ಉದ್ದೇಶ ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾಮಗಾರಿಗಳ ತೀರ್ಮಾನವನ್ನು ಸ್ಥಳೀಯ ಜನರೇ ಕೈಗೊಳ್ಳುವುದಾಗಿತ್ತು. ದೇಶದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಯಶಸ್ವಿಯಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಜಾರಿ ನಿರ್ದೇಶನ ತತ್ವಗಳನ್ನು ನೀಡಿದ್ದಾರೆ. 1959ರಲ್ಲಿ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ರಾಜಸ್ಥಾನದಲ್ಲಿ ಮೊದಲ ಗ್ರಾಮ ಪಂಚಾಯತ್ ಉದ್ಘಾಟಿಸಿದರು. ಅಧಿಕಾರ ವಿಕೇಂದ್ರೀಕರಣ ಬಹಳ ದೂರ ಸಾಗಿ ಬಂದಿದೆ ಎಂದ ಅವರು, ದೇಶದಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಅಭಿವೃದ್ಧಿಯ ಬಗ್ಗೆ ಟೀಕೆ ಟಿಪ್ಪಣಿಗಳು ಬರುತ್ತವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಸಹಜ. ದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವವರ ಪ್ರಮಾಣ ಕಡಿಮೆಯಾಗಿದೆ, ಬಡತನ ಪ್ರಮಾಣ ಇಳಿಕೆಯಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ, ಪಾವಗಡ ಶಾಸಕರಾದ ವೆಂಕಟೇಶ್, ತುಮಕೂರು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡ, ಮುಖ್ಯಮಂತ್ರಿಯವರ ಅಪರ ಮುಖ್ಯ ಕಾರ್ಯದರ್ಶಿ LK ಅತೀಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ CEO ಪ್ರಭು ಮುಂತಾದವರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 0815629
5108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯ ಅಣ್ಣೇಶ್ವರ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಚಂದ್ರಶೇಖರ್ ನೇತೃತ್ವದಲ್ಲಿ ಗ್ರಾಮಸ್ಥರಿಗೆ ಉಚಿತವಾಗಿ ಡಸ್ಟ್ಬಿನ್ ಮತ್ತು ನೀರಿನ ಕ್ಯಾನ್ ವಿತರಿಸಿದರು. ಈ ವೇಳೆ ಮಾತನಾಡಿ ಸುಮಾರು 250ರಿಂದ 260 ಕುಟುಂಬಗಳಿಗೆ ಸೌಲಭ್ಯ ನೀಡಲಾಗಿದೆ. 2 ಡಸ್ಟ್ಬಿನ್ ಅನ್ನು ನೀಡಲಾಗಿದೆ. ಅದರಲ್ಲಿ ಹಸಿ ಕಸ, ಮತ್ತೊಂದರಲ್ಲಿ ಒಣ ಕಸ ವಿಂಗಡಿಸಿಕೊಡುವುದಕ್ಕೆ ಡಸ್ಟ್ಬಿನ್ ನೀಡಲಾಗಿದೆ. ಶುದ್ಧ ಕುಡಿಯುವ ನೀರನ್ನು ಕುಡಿಯಲು ಉಪಯೋಗಿಸುವಂತೆ ನೀರಿನ ಕ್ಯಾನ್ ಅನ್ನು ನೀಡಲಾಗಿದೆ. ಫಲಾನುಭವಿಗಳು ಇದರ ಸದುಪಯೋಗವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎಂದು ಸಲಹೆ ಮಾಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ದಿಲ್ರಾಜು, ಮುನಿರಾಜಪ್ಪ ಮುಂತಾದವರು ಹಾಜರಿದ್ದರು. ಗುಡಿಬಂಡೆ ತಾಲೂಕು ಚೆಂಡೂರು ಗ್ರಾಮದ ಆದಿನಾರಾಯಣಪ್ಪ, ನಾರಾಯಣಪ್ಪ, ವೆಂಕಟರಮಣಪ್ಪ, ಮಾರಮ್ಮ ಹಾಗೂ ಪಾಪಣ್ಣ ರೈತರು ಮುಂಗಾರಿನಲ್ಲಿ ತಮ್ಮ ಸ್ವಾಧೀನ ಅನುಭವದಲ್ಲಿ ಇರುವ ಜಮೀನಿನಲ್ಲಿ ಬೆಳೆಗಳನ್ನು ಇಟ್ಟುಕೊಂಡಿರುತ್ತಾರೆ. ಬುಧವಾರ ಮಧ್ಯಾಹ್ನ ಸ್ಥಳೀಯ ಹಾಗೂ ಅಕ್ಕಪಕ್ಕದ ರೈತರ ಜಮೀನುಗಳಿಗೆ ಬೆಂಗಳೂರಿನ ಭೂಮಾಫಿಯಾ ಅವರು ಯಾವುದೇ ಮಾಹಿತಿ, ನೋಟಿಸ್ ಹಾಗೂ ಸರ್ವೆ ಮಾಡಿಸದೆ ಏಕಾಏಕಿ ಜೆಸಿಬಿಯನ್ನು ಬೆಳೆ ಇಟ್ಟಿರುವ ಜಮೀನಿನಲ್ಲಿ ಪ್ರವೇಶ ಮಾಡಿ ಬೆಳೆ ನಷ್ಟ ಸ್ವಾಧೀನಕ್ಕೆ ಅಡ್ಡಿಪಡಿಸಿ ಜೆಸಿಬಿಯಿಂದ ಬೆಳೆ ಹಾಳು ಮಾಡಿ ಮುಳ್ಳು ತಂತಿ ಬೇಲಿ ನಿರ್ಮಿಸಲು ಯತ್ನಿಸಿರುತ್ತಾರೆ. ಅದಕ್ಕೆ ದಿಕ್ಕು ತೋಚದಂತಾದ ರೈತರು ತಮ್ಮ ಬೆಳೆ ನಾಶ ಮಾಡದಂತೆ ಜೆಸಿಬಿಗೆ ಅಡ್ಡಗಟ್ಟಿ ತಮ್ಮ ಆಕ್ರಂದನ ವ್ಯಕ್ತಪಡಿಸಿರುತ್ತಾರೆ. ಈ ಬಗ್ಗೆ ರೈತರು ಗುಡಿಬಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಕ್ಕಾಗಿ ಪೊಲೀಸ್ ಮಧ್ಯಪ್ರವೇಶ ಮಾಡಿ ಇದು ಸಿವಿಲ್ ಪ್ರಕರಣ, ನೀವು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಯಾವುದೇ ರೀತಿಯ ಕಾಂಪೌಂಡ್ ಹಾಕದೆ ರೈತರಿಗೆ ತೊಂದರೆ ನೀಡಬಾರದು ಎಂದು ತಿಳಿಸಿರುತ್ತಾರೆ. ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಮಂಜಲಿ ಗ್ರಾಮದ ಬಳಿ ಗುರುವಾರ ಬೆಳಗ್ಗೆ ಮರಕ್ಕೆ ನೇಣು ಹಾಕಿಕೊಂಡು ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಂಜಲಿ ಗ್ರಾಮದ ಆಟೋ ಚಾಲಕ ಲಕ್ಷ್ಮಣ ಹಾಗೂ ಅವರ ಪತ್ನಿ ಮಾಲಾಶ್ರೀ ಆತ್ಮಹತ್ಯೆ ಮಾಡಿಕೊಂಡವರು. ಮಾಲಾಶ್ರೀ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಕ್ಷರ ದಾಸೋಹ ಸಹಾಯಕಿಯಾಗಿ ಕೆಲಸ ಮಾಡುತ್ತಿದ್ದರು. ದಂಪತಿಗೆ 1 ಗಂಡು ಮಗು ಹಾಗೂ 1 ಹೆಣ್ಣು ಮಗು ಇದೆ. ವೇಮಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋಲಾರ ತಾಲೂಕಿನ ಕಡಗಟ್ಟೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಿಂದ ಗುರುವಾರ ಸಂಘದ ಆವರಣದಲ್ಲಿ 156 ಮಂದಿ ರೈತರಿಗೆ 1,41,76,000 ರು ಸಾಲ ವಿತರಣಾ ಸಮಾರಂಭದ ಹಮ್ಮಿಕೊಳ್ಳಲಾಗಿತ್ತು. ಫಲಾನುಭವಿಗಳಿಗೆ ಸಾಲದ ಚೆಕ್ ವಿತರಿಸಿ SYS ಅಧ್ಯಕ್ಷ KV ದಯಾನಂದ್ ಮಾತನಾಡಿ, ರೈತರು ವದಂತಿಗಳಿಗೆ ಕಿವಿಗೊಡದೆ ಪಡೆದುಕೊಂಡಿರುವ ಸಾಲವನ್ನು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಬೇಕು. ಜೊತೆಗೆ ಸಹಕಾರ ಬ್ಯಾಂಕಿನಲ್ಲಿ ಠೇವಣಿ ಇಟ್ಟು ಆರ್ಥಿಕವಾಗಿ ಸಬಲರಾಗಲು ಮುಂದಾಗಬೇಕು. ಕಡಗಟ್ಟೂರು ಸೊಸೈಟಿಯು ಇತರೆ ಬ್ಯಾಂಕ್ಗಳಿಗಿಂತ ಮಾದರಿಯಾಗಿ ವಹಿವಾಟು ನಡೆಸುತ್ತಿದೆ. ರೈತರಿಗೆ ಆಗಲಿ ಮಹಿಳಾ ಸಂಘಗಳಿಗೆ ಸಾಲ ವಿತರಣೆಯಲ್ಲಿ ಯಾವುದೇ ತಾರತಮ್ಯ ಮಾಡುತ್ತಿಲ್ಲ. ಆದ್ದರಿಂದಲೇ ಆರ್ಥಿಕವಾಗಿ ಶಕ್ತಿ ಹೊಂದಿದ್ದು ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಧಾವಿಸುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಡೇವಿಡ್, ನಿರ್ದೇಶಕ ರಾಜಣ್ಣ, ರಮೇಶ್, ರಾಮಾಂಜಿ, ಸುಬ್ರಹ್ಮಣಿ, ಮಂಜುನಾಥ್, ಸಿಇಒ ಮುನೀಶ್ವರಪ್ಪ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಕೋಚಿಮುಲ್ನಿಂದ 30 ಕೋಟಿ ಹೆಚ್ಚುವರಿ ಹಣ ಸಂದಾಯ. ನೂತನ ಸಂಸದರು ಇದರ ಬಗ್ಗೆ ಚಕಾರ ಎತ್ತೋಲ್ಲ. ಉನ್ನತ ಶಿಕ್ಷಣ ಸಚಿವ ಡಾ MC ಸುಧಾಕರ್ ಟಾಂಗ್. ಚಿಕ್ಕಬಳ್ಳಾಪುರ ನಗರಕ್ಕೆ ಸಂಪರ್ಕ ಕಲ್ಪಿಸುವ 3 ಪ್ರಮುಖ ರಸ್ತೆಗಳನ್ನು 10 ಕೋಟಿ ಅನುದಾನದಲ್ಲಿ ಅಭಿವೃದ್ಧಿಪಡಿಸಲು ಯೋಜನೆ ಸಿದ್ಧ. ಶಾಸಕ ಪ್ರದೀಪ್ ಈಶ್ವರ್. ವಿಷಗಾಳಿ ಬಿಡುತ್ತಿರುವ ಇಂಡಾನೆ ಕಾರ್ಖಾನೆ ವಿರುದ್ಧ ಆಕ್ರೋಶ. ಕಾರ್ಖಾನೆಯನ್ನು ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಒತ್ತಾಯ.
ದೇಶದಲ್ಲಿ ಕರ್ನಾಟಕ ಪೊಲೀಸರಿಗೆ ನಂಬರ್ 1 ಸ್ಥಾನವಿದೆ. ರಾಜ್ಯದ ಪೊಲೀಸರು ಕ್ರಿಯಾಶೀಲರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.